ಮಾತನ್ನ ಕೇಳಿದ ತಕ್ಷಣ ಎಷ್ಟೊಂದು ವಿಚಾರಗಳು ಬರುತ್ತೆ ಅಲ್ವಾ. ಒಂದು ತಾಯಿ ನಮ್ಮ ಕಣ್ಣೆದುರಿಗೆ ಕಾಣುವಂತಹ ಸ್ವರ್ಗ. ಎಷ್ಟೋ ಜನರಿಗೆ ಈ ಭಾಗ್ಯವಿರ್ಬೋದು ಅಥವಾ ಅವಕಾಶ ಸಿಕ್ಕಿಲ್ಲದೆ ಇದ್ರೂ ಕೂಡ ಜೀವನದಲ್ಲಿ ಯಾರಾದರೂ ಒಬ್ಬರು ನಮಗೆ ತಾಯಿಯ ರೂಪದಲ್ಲಿ ಕಂಡಿರ್ತಾರೆ. ಮತ್ತು ಅವರ ಜೊತೆಯಲ್ಲಿ ಅವರ ಸನಿಹವಿದ್ದಾಗಲೇ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ. ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಸ್ನೇಹಲತಾ ರೋಹಿಡೇಕರ್ ಅವರು ನನಗೆ ತಾಯಿ ರೂಪದಲ್ಲಿ ಇದ್ದಂಥವರು ಅಂತ ಹೇಳಿ. ಯಾವಾಗಲೂ ಕೂಡ ಅವರ ಜೊತೆಯಲ್ಲಿ ಯಾರ್ಯಾರು ಅವರ ಸಂಪರ್ಕದಲ್ಲಿ ಬಂದಿದ್ದಾರೋ ಬಹುಶಃ ಅದನ್ನೇ ಅನುಭವಿಸಿರ್ತಾರೆ. ಅದರಲ್ಲಿ ನಾನು ಕೂಡ ಹೌದು. ಸ್ನೇಹಲತಾ ರೋಹಿಡೇಕರ್ ಅವ್ರನ್ನ ಒಂದು ಪುಸ್ತಕದ ಟ್ರಾನ್ಸ್ಲೇಷನ್ ಸಂದರ್ಭದಲ್ಲಿ ಭೇಟಿಯಾದಾಗ ಅವರು ಮಾತಾಡುವಂತಹ ನುಡಿಗಳು, ಪ್ರತಿಯೊಬ್ಬ ಹೊಸ ವ್ಯಕ್ತಿಯನ್ನು ಮಾತಾಡಿಸುವಂಥ ಪರಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಆ ತಾಯಿ ವಾತ್ಸಲ್ಯವನ್ನು ನಾವು ಕಾಣ್ತಾ ಇದ್ವಿ. ತಾಯಿಯ ರೂಪದಲ್ಲೇ, ತಾಯಿಯ ಸ್ಥಾನದಲ್ಲೇ ಅವ್ರನ್ನ ನೋಡ್ತಾ ಇದ್ವಿ ನಾವು. ಸ್ನೇಹಲತಾ ರೋಹಿಡೇಕರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತಹ ಸಮಯ. ಲೇಖಕಿ, ಅನುವಾದಕಿ ಹಾಗೆ ಸಾಧಕಿ. ಎರಡೇ ಪದಗಳಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಆಕೆ ಕರುಣಾಮಯಿ, ಮತ್ತೊಂದು ತುಂಬಿದ ಕೊಳ ತುಳುಕೋದಿಲ್ಲ ಅನ್ನುವಂತಹ ಮಾತಿಗೆ ನಾನು ಕಂಡಂತಹ ಅಪ್ಪಟ ಸಾಕ್ಷಿಯವರು. ಒಂದು ನಿಮಿಷ ಎಲ್ಲರೂ ಕೂಡ ಎದ್ದು ನಿಂತು ಒಂದು ನಿಮಿಷದ ಮೌನಾಚರಣೆಯನ್ನು ಮಾಡಬೇಕು, ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ಸ್ನೇಹಲತಾ ರೋಹಿಡೇಕರ್ ಅವರಿಗೆ ಅಂತ ಹೇಳ್ತಿದ್ದಾರೆ. ಈ ಮೌನದಲ್ಲಿ ಎಷ್ಟೋ ಮಾತುಗಳು ಅಡಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಸ್ನೇಹಲತಾ ರೋಹಿಡೇಕರ್ ಅವ್ರನ್ನ ಆದಂಥವರಿಗೆ ಖಂಡಿತವಾಗಿಯೂ ಕೂಡ ಅವರ ಮನಸ್ಸಿನಲ್ಲಿ ಇವರ ಜೊತೆಗಿನ ಸಂಪರ್ಕ, ಮಾತುಕತೆ ಖಂಡಿತವಾಗಿಯೂ ನೆನಪಾಗಿರುತ್ತೆ. ಸ್ನೇಹಲತಾ ರೋಹಿಡೇಕರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಿದ್ದ ಹಾಗೆ ಒಂದು ನಿಮಿಷದ ಮೌನವನ್ನು ಕೂಡ ನಾವು ಆಚರಿಸಿದ್ದಾಯಿತು. ತಾಯಿಯ ಬಗ್ಗೆ ಮಾತಾಡೋದಕ್ಕೆ ಏನು ಬರೋಣ, ಎಷ್ಟು ಬೇಕಾದರೂ ಹೇಳ್ಬೋದು. ಇನ್ನು ಹೇಳದೇ ಇರುವಂತಹ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಎಷ್ಟು ಇರುತ್ತೆ. ಅದೇನೇ ಆಗಲಿ ಪದಗಳಲ್ಲಿ ವಿವರಿಸೋದಕ್ಕೆ ಮಗ ಗೌತಮ್ ರೋಹಿಡೇಕರ್ ಅವರು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕುಟುಂಬದ ಪರವಾಗಿ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ಫಂಕ್ಷನ್ಗೆ. ನಮ್ಮ ಸಂಬಂಧ ಜಯಪ್ರಕಾಶ್ ಅವರ ಜೊತೆ ಸುಮಾರು 2.5 ದಶಕಗಳದ್ದು. ಈ ಫಂಕ್ಷನ್ನ ಅವರು ಜಯಪ್ರಕಾಶ್ ಅವರು ನಮ್ಮ ತಂದೆ ಹತ್ರ ಅವರು ಕಲ್ತು ಅವರ ಟ್ರೈನಿಂಗ್ ಮತ್ತು ಅವರ ದೊಡ್ಡ ಕರಿಯರ್ನ ಅವರು ಸ್ಟಾರ್ಟ್ ಮಾಡಿದ್ದು. ಈ ಫಂಕ್ಷನ್ ನಮ್ಮ ಕುಟುಂಬಕ್ಕೆ ತುಂಬ ಇಂಪಾರ್ಟೆಂಟ್ ಫಂಕ್ಷನ್. ಯಾಕಂದರೆ ನಾವು ಇದನ್ನು ನಮ್ಮ ತಂದೆ ತೀರ್ಕೊಂಡಿದ್ದು 2000 ಇಸ್ವಿಯಲ್ಲಿ. ಅದಾದಮೇಲೆ ಕೂಡ ಫಾರ್ ದ ಲಾಸ್ಟ್ 22 decades ಆ್ಯಂಡ್ ಮೋರ್ ನಾಗಮ್ಮ ಫೌಂಡೇಶನ್ ಆ್ಯಂಡ್ ಜಯಪ್ರಕಾಶ್ ಅವರು ನಮ್ಮ ತಂದೆಯ ನೆನಪಿನಲ್ಲಿ ಈ ಒಂದು ಅವಾರ್ಡ್ ಕೊಟ್ಟು ನಮ್ಮ ತಂದೆಯ ಕೆಲಸ, ಅವರ ನೆನಪು, ಅದನ್ನೆಲ್ಲ ತುಂಬ ಸುಂದರವಾಗಿ ನಡೆಸ್ಕೊಂಡು ಬಂದಿದ್ದರು. ನಮ್ಮ ತಾಯಿ ಅವರು ಕೂಡ ಜಯಪ್ರಕಾಶ್ ಅವರ ಎಲ್ಲ ಚಟುವಟಿಕೆಗಳಲ್ಲಿ ತುಂಬ ಎಂಥೂಸಿಯಾಸ್ಟಿಕ್ ಆಗಿ ಪಾಲ್ಗೊಳ್ತಿದ್ರು. ಎವ್ರಿ ಟೈಮ್ ಫಂಕ್ಷನ್ಗೆ ಬರ್ತಾಯಿದ್ರು. ನಮ್ಮ ತಾಯಿ ತೀರ್ಕೊಂಡು ಹೋಗಿದ್ದು ಜುಲೈ 19ನೇ ತಾರೀಕು, 2 ತಿಂಗಳ ಹಿಂದೆ. ಇವತ್ತಿನ ದಿನ ನಾವು ಜಯಪ್ರಕಾಶ್ ಅವರು ಹೇಳಿದರು, ಈ ಫಂಕ್ಷನಲ್ಲಿ ಇಲ್ಲ ತಂದೆ ಅವರ ಜೊತೆ ನಮ್ಮದು ತಾಯಿ ನಂತರ ಸ್ಮರಣೆ ಒಂದು ಮಾಡೋಣ ಅಂತ. ಸೊ ಆನ್ ಮೈ ಲೇಟ್ ಮದರ್ಸ್ ಬಿಹಾಫ್ ಐ ವೆಲ್ಕಮ್ ಈಚ್ ಒನ್ ಆಫ್ ಯು ಟು ದಿಸ್ ವೆರಿ ಇಂಪಾರ್ಟೆಂಟ್ ಒಕೇಶನ್ ಫಾರ್ ಅಸ್. ನಮ್ಮ ಕುಟುಂಬದವರು ಸುಮಾರು ಜನ ಬಂದಿದ್ದಾರೆ, ಅವರಿಗೂ ನಾನು ಸ್ವಾಗತ ಕೋರುತ್ತೇನೆ. ನಮ್ಮ ತಾಯಿ ಅವರ ಬಗ್ಗೆ ನಾವು ಕೆಲವರು ತುಂಬ ಅವ್ರನ್ನ ಆತ್ಮೀಯವಾಗಿ ಅರ್ಥ ಮಾಡ್ಕೊಂಡವರು, ಅವರ ಕಾಂಟೆಕ್ಸ್ಟಲ್ಲಿ ಒಂಥರ ಸೆಲೆಬ್ರೇಟ್ ಮಾಡಿದವರು ತುಂಬ ಜನ ಇದ್ದಾರೆ. ಒನ್ಸ್ ಅಗೇನ್ ಆನ್ ಬಿಹಾಫ್ ಆಫ್ ದಿ ರೋಹಿಡೇಕರ್ ಫ್ಯಾಮಿಲಿ ಐ ವೆಲ್ಕಮ್ ಈಚ್ ಒನ್ ಆಫ್ ಯು ಟು ದಿಸ್ ಫಂಕ್ಷನ್. ಥ್ಯಾಂಕ್ ಯು ವೆರಿ ಮಚ್. ಯಾವುದೋ ಒಂದು ಭಾಷೆಯನ್ನು ಅವರು ಕಲಿಬೇಕಾದ್ರೆ ಎಷ್ಟು ಅದನ್ನು ಅರಗತ ಮಾಡಿಕೊಂಡಿದ್ರು, ಆ ಒಂದು ಭಾಷೆಯಲ್ಲಿ ಪರಿಣಿತಿಯನ್ನು ಸಾಧಿಸಿದ್ರು ಅಂತ ಹೇಳಿ, ಸಾಧಿಸಿದ್ರು ಅಂತ ಹೇಳಿ. ಹಾಗೆ ಮಾತಾಡಬೇಕಾದ್ರೆ ಒಂದು ಸಲ ಹೇಳಿದ್ರು, ನಾನು ಒರಿಸ್ಸಾದಿಂದ ತೆಲುಗುವಿಂದ ಕನ್ನಡ, ಹಿಂದಿ ಎಲ್ಲ ಭಾಷೆಗಳು ಅವರು ಕಲಿತಿರುವಂಥ ಎಲ್ಲ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ಅವರಿಗೆ ಸಾಕಷ್ಟು ಅವಾರ್ಡ್ಸ್ಗಳು ಕೂಡ ದಕ್ಕಿತ್ತು, ಹಾಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದಕ್ಕಿದೆ. ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ದ ಹಾಗೆ ಶ್ರೀ ದೀಪಕ್ ಅವರ ಬ್ರದರ್ ಇನ್ ಲಾ, ದಯವಿಟ್ಟು ಸ್ನೇಹಲತಾ ರೋಹಿಡೇಕರ್ ಅವರ ಬ್ರದರ್ ಇನ್ ಲಾ ದಯವಿಟ್ಟು ವೇದಿಕೆಯ ಮೇಲೆ ಬಂದು ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಧನ್ಯವಾದಗಳು. ಇವರು ಬೈ ಮಿಸ್ಟೇಕ್ ಕಿರಿಯ ಪುತ್ರ ಅಂದರು, ಅದ್ರ ಬದಲು ಹಿರಿಯ ಪುತ್ರ ಅಂದರೆ ಅದು ಕರೆಕ್ಟಾಗಿ. ಯಾಕಂದರೆ ಅವ್ರು ನಾನು ಸ್ನೇಹಲತಾ ಅಂತ ಕರೆಯಲ್ಲ, ವೈನಿ ಅಂತ. ನಮ್ಮ ಇಡೀ ರೋಹಿಡೇಕರ್ ಕುಟುಂಬದಲ್ಲಿ ಯಾರೇ ಒಬ್ಬರನ್ನ ನಾವು ಹೆಸರು ಹೇಳ್ದೇನೆ ಬರೀ ವೈನಿ ಅಂತ ಕರೆದಿದ್ದು ಇವರೊಬ್ಬರನ್ನ ಮಾತ್ರ. ರೋಹಿಡೇಕರ್ ಕುಟುಂಬದಲ್ಲಿ ವೈನಿ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ ಸ್ನೇಹಲತಾ ವೈನಿ.
ದಟ್ ಈಸ್ ದ ಪೊಸಿಷನ್ ಶಿ ಹ್ಯಾಡ್ ಇನ್ ಅವರ್ ಫ್ಯಾಮಿಲಿ. ವೈನಿಯವರು ನಮ್ಮ ಮನೆತನಕ್ಕೆ 73ನೇ ಇಸ್ವಿಯಲ್ಲಿ ನಮ್ಮ ಅಣ್ಣನ ಮದುವೆ ಆದಾಗ ನಮ್ಮ ಮನೆಗೆ ಕಾಲಿಟ್ಟರು. ನನಗೆ ಆವಾಗ 8.5 ವರ್ಷ, ಇನ್ನೂ ಚಿಕ್ಕವನು. ಅವ್ರ ಮದುವೆಯಲ್ಲಿ ಇನ್ನೂ ಚಿಕ್ಕ ಹುಡುಗ, ಪ್ಯಾಂಟ್ ಚಡ್ಡಿ ಹಾಕೊಂಡು ಓಡಾಡ್ತಾ ಇದ್ದೆ. ಎಷ್ಟೋ ಜನ ನಮ್ಮ ಅತ್ತಿಗೆಗೆ ಚೇಷ್ಟೆ ಕೂಡ ಮಾಡಿದ್ದುಂಟು, ಏನೇ ನಿನಗೆ ಚಿಕ್ಕ ಮಗ ಇದ್ದಾನೆ ಈಗ ಮದುವೆ ಆಗ್ತಾ ಇದೆಯಾ ಅಂದ್ಬಿಟ್ಟು. ಎಲ್ಲರೂ ಆ ಥರ ರೇಗಿಸ್ತಾ ಇದ್ರು. ಆಗಲೇ ಮಗ ಹುಟ್ಬಿಟ್ಟಿದ್ದಾನೆ, ನಿನಗೆ ಈಗ ಮದುವೆ ಆಗ್ತಾ ಇದೆಯಲ್ಲ ನೀನು. ಇಲ್ಲ ರೀ, ಅವ್ನು ನನ್ನ ದೊಡ್ಡ ಮಗ ಅಂತ ಹಾಗೆ ನನ್ನನ್ನು ಕಂಡುಕೊಂಡು ಹಾಗೆ ಬೆಳೆಸ್ಕೊಂಡು ಬಂದರು. 1983ನೇ ಇಸ್ವಿಯಲ್ಲಿ ನನ್ನ ಸ್ವಂತ ಹೆತ್ತ ತಾಯಿಯ ನಿಧನ ಆದ ಮೇಲೆ ಇವರು ನನಗೆ ತಾಯಿಯಾಗಿ, ಆ್ಯಕ್ಚುಯಲ್ ತಾಯಿ ಅಂದರೆ ನಾನು ನನ್ನ ಸ್ವಂತ ತಾಯಿಗಿಂತ ಹೆಚ್ಚು ಸಮಯ ಇವರ ಜೊತೆ ನಾನು ತಾಯಿ ಮಗನ ರಿಲೇಷನ್ಶಿಪ್ಪಲ್ಲಿ ಬೆಳೆಸ್ಕೊಂಡು ಬಂದಿದ್ದೀನಿ. ಆಶ್ಚರ್ಯಜನಕ ಅಂದರೆ ಈಗ ಅವರ ಅಣ್ಣ ಹೇಳಿದ್ರು, ಗಂಗಾಧರ್ ಅವರು ಹೇಳಿದ್ರು, ಇವ್ರಿಗೆ ನಮ್ಮ ಕರ್ನಾಟಕಕ್ಕೆ ಬಂದಾಗ ಕನ್ನಡದ ಒಂಚೂರು ಈ ಗಂಧ ಏನೂ ಇರಲಿಲ್ಲ. ನಾನು ಚಿಕ್ಕವನಿದ್ದಾಗ ನೋಡ್ತಿದ್ದೆ, ಹಾಸ್ಪಿಟಲ್ ಅಂಗಡಿಗೆ ಹೋಗುವಾಗ ಅವ್ರ ಜೊತೆ ಸಾಮಾನು ತರೋಕ್ಕೆಲ್ಲ ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ದೆ. ಅವ್ರ ಜೊತೆ ಸಾಮಾನು ತರಬೇಕಾದ್ರೆ ಅಕ್ಕಿ, ಗೋಧಿ, ಉದ್ದಿನಬೇಳೆ, ಕಡಲೆಬೇಳೆ ಏನು ಬೇಕೋ ಎಲ್ಲ ಬರೆಯೋರು. ಏನು ಕನ್ನಡ ಥರ ಬರೀತಾ ಇದ್ದಾರೆ, ಕನ್ನಡ ಅಲ್ವಲ್ಲ ಇದೇನು ಅಂತ ಕೇಳಿದೆ. ವೈನಿ ಇದೇನು? ಇದು ತೆಲುಗುನಲ್ಲಿ ಬರ್ಕೊಳ್ಳೋರು ಎಲ್ಲನೂ, ಲಿಪಿ ಕನ್ನಡ ಥರನೇ ಇತ್ತು. ಅದನ್ನು ಆಮೇಲೆ ಅವರು ಚಾಲೆಂಜ್ ಆಗಿ ತಗೊಂಡು ಕನ್ನಡ ಕಲಿತೀನಿ ಅಂತೇಳಿ. ಸೊ ಈ ಥರ ಕನ್ನಡ ಏನೂ ಗೊತ್ತಿಲ್ಲದೆ ಇರೋ ಹೆಣ್ಣುಮಗಳು ಈ ಕರ್ನಾಟಕ ರಾಜ್ಯಕ್ಕೆ ಬಂದು ಎಲ್ಲಿವರೆಗೂ ಬೆಳೆದ್ರು ಅಂದರೆ, ಕನ್ನಡದಲ್ಲಿ ಕೇಂದ್ರೀಯ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ರಾಜ್ಯದ ಅನುವಾದ ಸಾಹಿತ್ಯ ಅಕಾಡೆಮಿ ಎರಡೂ ಪ್ರಶಸ್ತಿಗಳು ಇವರಿಗೆ ದೊರಕಿದೆ. ಐ ಯೂಸ್ ಟು ಕಾಲ್ ಹರ್ ಲೇಡಿ ವಿತ್ ಮೆನಿ ಟಂಗ್ಸ್ ಅಂದರೆ ಮೆನಿ ಲ್ಯಾಂಗ್ವೇಜಸ್. ಅವ್ರು ಬಂದಾಗ ಅವ್ರಿಗೆ ಮಾತೃಭಾಷೆ ಮರಾಠಿ, ಕಲ್ತಿದ್ದು ತೆಲುಗುನಲ್ಲಿ, ಬೆಳೆದಿದ್ದು ಒರಿಸ್ಸಾ, ಹೀಗಾಗಿ ಆ 3 ಭಾಷೆಗಳು ಚೆನ್ನಾಗಿ ಬರ್ತಿದ್ದು. ಅದಲ್ಲದೆ ಇಂಗ್ಲೀಷ್, ಹಿಂದಿ, ಸ್ವಲ್ಪ ಮಟ್ಟಿಗೆ ಬೆಂಗಾಲಿ, 6 ಭಾಷೆ ಆಗಲೇ ಬರ್ತಿತ್ತು ಅವ್ರು ಇಲ್ಲಿ ಬಂದಾಗ. ನಮ್ಮ ಕುಟುಂಬಕ್ಕೆ ಬಂದ ಮೇಲೆ ಕನ್ನಡ ಪಂಡಿತರಾದರು. ಅದಲ್ಲದೆ ಇತ್ತೀಚೆಗೆ ಅವರು ಸಂಸ್ಕೃತ ಕೂಡ ಕಲಿತು ಸಂಸ್ಕೃತ ಪರೀಕ್ಷೆಗಳನ್ನು ಪಾಸಾಗಿದ್ದಾರೆ. ಈಗ ಅವ್ರಿಗೆ ಕಲಿಕೆ, ಅದಂತರ ಎಜುಕೇಷನ್ ಅನ್ನೋದು ಅವರ ರಕ್ತದಲ್ಲಿ ಎಲ್ಲ ಕಣಕಣದಲ್ಲೂ ಇತ್ತು. ಏನಾರ ಒಂದು ಕಲಿಬೇಕು, ಕಲಿಸ್ಬೇಕು. So she is a science graduate, B.Ed. She has done diploma in nutrition and dietetics, learned Hindustani music, passed exams in music, ಸಂಸ್ಕೃತ ಎಕ್ಸಾಮ್ ಪಾಸ್ ಆಗಿದ್ದಾರೆ, ಕನ್ನಡದಲ್ಲಿ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಾರೆ. ಇದಕ್ಕಿಂತ ಟ್ಯಾಲೆಂಟ್ ಒಂದು ಹೆಣ್ಮಗಳಲ್ಲಿ ನನಗೆ ಇವರು ನೋಡಿದ್ದಾರೆ. ನನಗೆ ತಾಯಿನ 2ನೇ ಸರ್ತಿ ಕಳ್ಕೊಂಡ ದುಃಖ ಜುಲೈನಲ್ಲಿ ಆಯಿತು. ಎಷ್ಟು ಇವರು ನನಗಷ್ಟೇ ಅಲ್ಲ, ನನ್ನ ಮಗನಿಗೂ ಸಹ ಇವರು ತಾಯಿಯಾಗಿದ್ದರು. ಯಾಕಂದರೆ ನನ್ನ ಮದುವೆ ಆಗಿ ನನ್ನ ಮಗ ಹುಟ್ಟಿದಾಗ ನನ್ನ ಹೆಂಡತಿ ಇನ್ನೂ ಬಾಂಬೆಲಿ ಓದ್ತಾ ಇದ್ಲು. ಸೊ ಅವಳು ಮಧ್ಯ ಕೋರ್ಸಲ್ಲಿ ಒಂದು 6 ತಿಂಗಳು ಗ್ಯಾಪ್ ತೊಗೊಂಡು ಡೆಲಿವರಿಗೆ ಇಲ್ಲಿ ಬಂದು ಮತ್ತೆ ಚಿಕ್ಕ 3 ತಿಂಗಳ ಮಗುನ ನಮ್ಮ ಹತ್ರ ಬಿಟ್ಟು ಹೋದರು. ನನ್ನ ಮಗ ಗೌರವ್ನ ಈ ಮಹಾ ತಾಯಿನೇ ನೋಡ್ಕೊಂಡಿದ್ದು. ಎಷ್ಟರ ಮಟ್ಟಿಗೆ ಇದ್ದರೆ ಅವರನ್ನೇ ಅವನು ಅಮ್ಮ ಅಂತ ಕರೀತಾ ಇದ್ದ. ನನ್ನ ಹೆಂಡತಿ 1 ವರ್ಷ ಕೋರ್ಸ್ ಮುಗಿಸಿ ವಾಪಸ್ ಬೆಂಗಳೂರಿಗೆ ಬಂದಾಗ ಅವ್ನಿಗೆ ಹೇಳ್ಕೊಡ್ಬೇಕಾಯ್ತು. ಅವ್ರ ತಾಯಿ ಫೋಟೋ ಇಟ್ಬಿಟ್ಟು ಇದು ಅಮ್ಮ ಅಲ್ಲ, ಇದು ಅಮ್ಮ ಅಂತ ಬರೀತಿದ್ದ. ಅಷ್ಟರ ಮಟ್ಟಿಗೆ ಅವನು ಅವ್ರಿಗೆ ಹೊಂದಿಕೊಂಡಿದ್ದ. ಅಷ್ಟು ಅವರಿಗೆ ಒಂದು ಪ್ರೀತಿ, ಅಕ್ಕರೆ, ಅವ್ರದ್ದು ರಿಲೇಷನ್ಶಿಪ್ಪೇ ಬೇರೆ. ಎಷ್ಟರ ಮಟ್ಟಿಗೆ ಅಂದರೆ ನಾವು 2000 2 ವರ್ಷ ಸೇಲಮಲ್ಲಿದ್ವಿ. ನಾನು, ನನ್ನ ಹೆಂಡತಿ ಮತ್ತು ನನ್ನ ಮಗನಿಗೆ ಒಂದು 5 ವರ್ಷ ವಯಸ್ಸು. ನಾವು ಏನಾರು ತಪ್ಪಿ ಬೈದು ಏನಾರು ಜೋರು ಮಾಡಿದ್ರೆ ಸೀದಾ ಫೋನ್ ಎತ್ಬಿಟ್ಟು, ಬೆಂಗಳೂರು ನಂಬರ್ ಬಯಾರ್ಟ್ ಇತ್ತು ಅವನಿಗೆ, ಫೋನ್ ಮಾಡಿಬಿಟ್ಟು, ಕಾಕು ಅಮ್ಮ ಅಪ್ಪ ಬೈತಾ ಇದ್ದಾರೆ, ಒಂದೇ ಸರ್ತಿ ಹೈಕಮಾಂಡ್ಗೆ ಕಂಪ್ಲೇಂಟ್, ಮುಗೀತು ಕತೆ ನಮ್ಮದಲ್ಲಿ. ಅಷ್ಟರ ಮಟ್ಟಿಗೆ ಅವ್ರ ಮೇಲೆ ಅವನಿಗೆ ಪ್ರೀತಿ. ಅವರು ಕೂಡ ಅಷ್ಟೇ, ಅವನನ್ನು ಎಷ್ಟು ಇವತ್ತಿಗೂ ಅವನು ಗೌರವ ಏನಾರ ಕೇಳ್ದಂದರೆ ವೈನಿ ಇಲ್ಲ ಅನ್ನೋದು ಆಗಲೇಬೇಕು, ಆ ಥರ ನೋಡ್ಕೊಂಡಿದ್ದಾರೆ. ಅಷ್ಟು ಪ್ರೀತಿ ಅಂದರೆ ಅವ್ರ ಸ್ನೇಹಲತಾ ಹೆಸರೆಲ್ಲ ಇದೆ. ನಮ್ಮ ಇಡೀ ಕುಟುಂಬದಲ್ಲಿ ಒಂದು ಆತ್ಮೀಯತೆ, ಸ್ನೇಹ, ಮಾರ್ಗದರ್ಶನ, ಹಿರಿಯರೊಬ್ರು ಇದ್ದಾರೆ ನಮ್ಮ ಕುಟುಂಬಕ್ಕೆ. ಅಂದರೆ ರಾಜಮಾತಾ ಅಂತ ಇರ್ತಾರೆ ರಾಯಲ್ ಫ್ಯಾಮಿಲಿನಲ್ಲಿ, ಇವರು ನಮ್ಮ ಇಡೀ ರೋಹಿಡೇಕರ್ ಮನೆತನಕ್ಕೆ ರಾಜಮಾತಾ. ಇನ್ನು ಬೇರೆ ಇವರು ಹೇಳಿದ ಹಾಗೆ ಸಾಹಿತ್ಯ ಅವ್ರಿಗೆ ಫಸ್ಟ್ ಇಂಟ್ರೆಸ್ಟ್ ಬಂದಿದ್ದು ಬೆಂಗಳೂರಿಗೆ. ಅವರು 1990 ಅಂದರೆ ಫಸ್ಟ್ 17 ಗಂಗಾಧರ್ ಹೇಳಿದ್ರು ಜೈಸೀಸ್ ಸ್ಕೂಲ್ ಹೇಗೆ ಶುರುವಾಯಿತು. ಅಲ್ಲಿ ನಾನು ಕೂಡ ಅದರಲ್ಲಿ ಸಹಾಯ ಮಾಡಿದ್ದೀನಿ. ಯಾಕಂದರೆ ನಾನು ನೆನಪಿಲ್ಲ, ಆವಾಗ ಶಂಕರಾಭರಣಂ ಚಿತ್ರ ರಿಲೀಸ್ ಆಗಿತ್ತು. ಮಂಜು ಭಾರ್ಗವಿ ಅಂತ ಆ್ಯಕ್ಟ್ರೆಸ್, ಚೆನ್ನಾಗಿ ಡ್ಯಾನ್ಸ್ ಮಾಡೋರು. ಈ ಜೈಸೀಸ್ ಪ್ರಾಥಮಿಕ ಶಾಲೆ ಬಿಲ್ಡಿಂಗ್ ಕಟ್ಟೋವಾಗ ಫಂಡ್ಸ್ ರೇಸ್ ಮಾಡೋಕ್ಕೆ ಹೊಸಪೇಟೆಯಲ್ಲಿ ನಾವು ಮಂಜು ಭಾರ್ಗವಿದು ಡ್ಯಾನ್ಸ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ, ಆ ಪ್ರೋಗ್ರಾಮ್ ಟಿಕೆಟ್ ನಾನು ಕೂಡ ಹೋಗಿ ರಸ್ತೆಯಲ್ಲಿ ಮನೆಗೆ ಅಂಗಡಿಗೆ ಹೋಗಿ ಎಲ್ಲ ಕಡೆ ಮಾರಿ ದುಡ್ಡು ಕಲೆಕ್ಟ್ ಮಾಡಿ ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಜೇಸೀಸ್
ಒಂದು ನಮ್ಮ ಕುಟುಂಬದ ಒಂದು ದೊಡ್ಡ ಭಾಗ. ನಮ್ಮ ಕಸಿನ್ಸ್ ಇದ್ದಾಗೆ ಅವರು ಜೇಸೀಸ್ ಫ್ಯಾಮಿಲಿ ಇಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ. ಐ ಥಿಂಕ್ ಮೆನಿ ಆಫ್ ಯು ಆರ್ ಹಿಯರ್ ಆಲ್ಸೋ ಪಾರ್ಟ್ ಆಫ್ ಜೇಸೀಸ್. ಐ ಆಮ್ ರಿಯಲಿ thankful to be associated and very proud to be associated with the entire Jaycees family here. ಬೆಂಗಳೂರಿಗೆ ಬಂದ ನಂತರ ನಮ್ಮ ತಂದೆಯವರಿದ್ದರು, ಅವರು ಸ್ವಲ್ಪ ಸಾಹಿತ್ಯದಲ್ಲಿ ಅವ್ರಿಗೆ ಆಸಕ್ತಿ ಬರೆದು ಯುಗೇಂದ್ರ ಅವರು, ಕಾರಂತವರು ಅವರೆಲ್ಲ ಪರಿಚಯ. ಹೀಗಾಗಿ ನಮ್ಮ ಅತ್ತಿಗೆ ಜೊತೆಗೆ ಕೂತ್ಕೊಂಡು ಕನ್ನಡದಲ್ಲಿ ಸ್ವಲ್ಪ ಅವರು ಕನ್ನಡ ಅಷ್ಟೊತ್ತಿಗೆ ಕಲ್ತಿದ್ರು. ಸೊ ನಾನು ಬರಿತೀನಿ ಅಂತ ಅವ್ರಿಗೆ ಬಿಕಾಸ್ ಆಫ್ ಅಸೋಸಿಯೇಷನ್ ಆ್ಯಂಡ್ ನಾಲೆಡ್ಜ್ ಆಫ್ ತೆಲುಗು, ಒರಿಯಾ ಆ್ಯಂಡ್ ಮರಾಠಿ ನಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ಟ್ರಾನ್ಸ್ಲೇಷನ್ ವರ್ಕ್ ಮಾಡೋಕ್ಕೆ ಸ್ವಲ್ಪ ಶುರು ಮಾಡಿದ್ರು ಟ್ರಯಲ್ ಮೇಲೆ. ಅದಕ್ಕಿಂತ ಮುಂಚೆ ಸಂತೋಷ್ ಕುಮಾರ್ ಗುಲ್ವಾಡಿಯವರು ತರಂಗ ಅಂತ ಒಂದು ವಾರಪತ್ರಿಕೆ ಕನ್ನಡದಲ್ಲಿ ಬರ್ತಾ ಇದೆ, ಅವಾಗ ಅವರು ಎಡಿಟರ್ ಇದ್ದರು. ಅವರ ಪರಿಚಯ ಆಗಿದ್ದರಿಂದ ಸಂತೋಷ್ ಕುಮಾರ್ ಗುಲ್ವಾಡಿಯವರು ಫಸ್ಟು ನಮ್ಮ ಅತ್ತಿಗೆಗೆ ತರಂಗದಲ್ಲಿ ಒಂದು ಸೀರೀಸ್ ಪಬ್ಲಿಷ್ ಮಾಡಿಕೊಟ್ರು, ಕನ್ನಡದಲ್ಲಿ ಬಂದಿದ್ದು ಟ್ರಾನ್ಸ್ಲೇಷನ್ ವರ್ಕ್ಸ್ ಥರ. ಅದು ಬಿಟ್ಟು ಬೈ ಬಿಟ್ಟು ಸೀರೀಸ್. ಸೊ ಅಲ್ಲಿಂದ ಅವ್ರದ್ದು ಬ್ರೇಕ್ ಶುರುವಾಗಿದ್ದು. ಆಮೇಲೆ ನಮ್ಮ ಅಣ್ಣ ರವಿಡೇಕರ್ ಅವರ ನಿಧನ ನಂತರ ಸಾಹಿತ್ಯದಲ್ಲಿ ಪೂರ ಮುಳುಗಿ ಹೋದರು. ನಮ್ಮ ತಂದೆಯವರ ಮಾರ್ಗದರ್ಶನ ಇತ್ತು, ನಮ್ಮ ತಂದೆಯವರು ಅಲ್ಲೇ ಇರ್ತಿದ್ರು. ಸೊ ಜೊತೆಗೇನೆ ಕೂತು ಅದನ್ನೆಲ್ಲ ಮಾಡಿ ಸಾಹಿತ್ಯದಲ್ಲಿ ಎಷ್ಟು ಎತ್ತರಕ್ಕೆ ಹೋದರು ಅಂದರೆ 2 ಪ್ರಶಸ್ತಿಗಳು ಅವ್ರಿಗೆ ದೊರಕಿದ್ವು. ಸೊ ಈ ಥರ ಹೆಮ್ಮೆಯಿಂದ ನಾನು ಹೇಳ್ಕೊಬೋದು. ಅಂದರೆ ನಾನು ಸ್ನೇಹಲತಾ ರೋಹಿಡೇಕರ್ ಅವರ ಹಿರಿಯ ಮಗ ಅಂತ. ನಾನು ಯಾವತ್ತೂ ಅವ್ರನ್ನ ಮೈದಿನ ಥರ ನಾನು ನೋಡೇ ಇಲ್ಲ. ಅವರಿಗೆ ಇಂಥ ಮಹಾತಾಯಿಗೆ ನಾನು ಪೂರ್ವಕ್ಕೆ ನಮಸ್ತೀನಿ. ನಮ್ಮ ಕುಟುಂಬಕ್ಕೆ ಇಷ್ಟು ದಿವಸ ಮಾರ್ಗದರ್ಶನ ಮಾಡಿ ಎಷ್ಟು ಜನಕ್ಕೆ ಕಲ್ಯಾಣ ಮಾಡಿದಾರೋ ಅವ್ರಿಗೆ ಚಿರಋಣಿ. ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ದೀಪಕ್ ರೋಹಿಡೇಕರ್ ಅವರ ಮಾತನ್ನು ಕೇಳಿ ನಾನು ಕೂಡ ಭಾವಗಳಾದೆ. ಅವರನ್ನು ಭೇಟಿ ಮಾಡಿದಂತಹ ಸಂದರ್ಭದಲ್ಲೆಲ್ಲ ಎಕ್ಸಾಜರೇಷನ್ ಅಲ್ಲ, ಅವರನ್ನು ಎಷ್ಟು ಸಲ ಭೇಟಿ ಮಾಡಿದನೋ ಪ್ರತಿದಿನವೂ ನನ್ನ ಬದುಕಿಗೆ ಒಂದೊಂದು ಪಾಠವನ್ನು ತಗೊಂಡು ಹೋಗ್ತಾ ಇದ್ದೆ ನಾನು. ಎಷ್ಟೋ ಸಲ 3 ಪೀಳಿಗೆಯವರು ನಾವು ಆ ಡಿಸ್ಕಷನಲ್ಲಿ ಕೂತ್ಕೊಳ್ತಾ ಇದ್ವಿ. ಎಂತೆಂಥ ಮಾತುಗಳು, ಎಂತೆಂಥ ಡಿಸ್ಕಷನ್ಸ್ಗಳು ಅಂತ ಹೇಳಿದರೆ, ಗಾಸಿಪಿಂಗ್ ಅಂತೂ ಖಂಡಿತವಾಗಿಯೂ ಅದರ ನೆರಳು ಕೂಡ ಇರ್ತಾ ಇರಲಿಲ್ಲ. ಆದರೆ ಪುಸ್ತಕಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಒಂದೊಂದು ಪುಸ್ತಕ, ಒಬ್ಬೊಬ್ಬ ಆಥರ್ ಅಥವಾ ರಚನೆಕಾರ ಆ ಹಾಡನ್ನು ಬರೆದಿರೋನಾಗಿರ್ಬೋದು, ಅವರು ಈ ಭಾವನೆ ಏನಕ್ಕೆ ಬಂತು ಅಥವಾ ಇದ್ರ ಏನು ಹೇಳ್ತಾ ಇದೆ ಸಮಾಜದಲ್ಲಿ ಅಂತೆಲ್ಲ ಹೇಳಿ ತುಂಬ ಡಿಸ್ಕಸ್ ಎಲ್ಲ ಮಾಡಿದಾಗ ಅಲ್ಲಿ ವಿರೋಧ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋರು ಇದ್ದರೆ, ಕೊನೆಯದಾಗಿ ಸ್ನೇಹಲತಾ ಮೇಡಮ್ ಹೇಳ್ತಾ ಇದ್ರು ಇದೆಲ್ಲವೂ ಕೂಡ ಅವರವರ ಭಾವಭಾವತಿಗೆ ಅಂತ. ನಿಜವಾದಂತಹ ಮಾತು ಅಲ್ವಾ? ಅವರವರು ಕಂಡಂತಹ ಬದುಕಿಗೆ ಅದೇ ರೀತಿಯಾಗಿ ಕಾಡ್ತಾ ಹೋಗುತ್ತೆ, ನಾವು ಹೇಗೆ ಬದುಕನ್ನು ಕಾಡ್ತೀವೋ ಹಾಗೆ ಈ ಮಾತನ್ನು ನಾವಿವಾಗ ಕೇಳಿದ್ರಿ ಡಾಕ್ಟರ್ ದೀಪಕ್ ರೋಹಿಡೇಕರ್ ಅವರ ಮಾತುಗಳಲ್ಲಿ ಸ್ನೇಹಲತಾ ರೋಹಿಡೇಕರ್ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದಾಯಿತು. ಈಗ ಗೌತಮ್ ರೋಹಿಡೇಕರ್ ಅವರು 2 ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ. ನಮ್ಮ ತಾಯಿ ಬಗ್ಗೆ ತಾವು ಇದು ಬೇರೆ ಹಲವಾರು ವಿಷಯಗಳನ್ನು ತಾವು ಕಂಡಿದ್ರಿ. ಸೊ ಒಂದು ಲೇಖಕಿಯಾಗಿ ಜೇಸೀಸ್ ಸಂಸ್ಥೆಯಲ್ಲಿ ಇನ್ನೊಂದು ಅವರ ಭಾಗ ಅಂದರೆ ನಮ್ಮ ತಂದೆಯವರು ಪಬ್ಲಿಕ್ ಸ್ಪೀಕಿಂಗ್ ಮತ್ತು ಟ್ರೈನಿಂಗಲ್ಲಿ ತುಂಬ ಸಾಮರ್ಥ್ಯ ಪಡೆದ JP ಅವರು. ಅದೇ ಥರ ನಮಗೆ ತುಂಬ ಆತ್ಮೀಯರಾದ ಕೈಕಿಣಿ ಫ್ಯಾಮಿಲಿಯವರು ಅಜಿತ್ ಆ್ಯಂಡ್ ಸಾಧನಾ ಅವರು ಬಂದಿದ್ದಾರೆ. ಐ ರಿಕ್ವೆಸ್ಟ್ ದೆಮ್ ಟು ಸೇ ಅ ಫ್ಯೂ ವರ್ಡ್ಸ್ ಅಬೌಟ್ ಮೈ ಮದರ್. ತಮ್ಮೆಲ್ಲರಿಗೂ ನಮಸ್ಕಾರ. ನಾನು ಬರ್ಕೊಂಡು ಬಂದಿದ್ದೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ವುಡ್ ರಿಯಲಿ ಲೈಕ್ ಟು ಥ್ಯಾಂಕ್ ದ ನಾಗಮ್ಮ ಫೌಂಡೇಶನ್. ಇವತ್ತು ನಮ್ಮನ್ನು ಇಲ್ಲಿ ಕರೆದು ಈ ಒಂದು ಅವಕಾಶ ಕೊಟ್ಟಿದ್ದೀರಾ, ಅದಕ್ಕೆ ಬಹಳ ತುಂಬ ಧನ್ಯವಾದ. ಸ್ನೇಹಲತಾ ಇವರ ಬಗ್ಗೆ ಮಾತಾಡೋದು ಯಾವ ಭಾಷೆಯಲ್ಲಿ? ಅದೇ ಒಂದು ಪ್ರಶ್ನೆ. ಅನೇಕ ಭಾಷೆಗಳಲ್ಲಿ ವಿಪುಲತೆಯನ್ನು ಸಾಧಿಸಿದವರಿಗೆ ಯಾವ ಭಾಷೆಯಲ್ಲಿ ಹೊಗಳುವುದು? ಮರಾಠಿ ಅವರ ಪ್ರಥಮ ಮಾತೃಭಾಷೆ ಅಂತ ಹೇಳ್ಬೋದು, ಕನ್ನಡ ಅವರ ಮತ್ತೊಂದು ಮಾತೃಭಾಷೆ ಅಂತ ಹೇಳ್ಬೋದು, ತೆಲುಗುವಲ್ಲಿ ಅವರು ಶಿಕ್ಷಣ ಆಯಿತು, ಒಡಿಯಾ ಅವರ ಪ್ರದೇಶ ಭಾಷೆ, ಹಿಂದಿ ಅವರ ರಾಷ್ಟ್ರ ಭಾಷೆ, ಸಂಸ್ಕೃತ ಅವರ ಪ್ರೀತಿಯ ಭಾಷೆ. She excelled in the English language too. Finally, I decided to combine all these 5 languages in my attempt to speak about my beloved friend Snehalatha, trying to do justice to the linguist that she was. I've tried to bring in different aspects of her life as I knew them, on the domestic front, as a teacher, as a writer, as a classical singer, as an honored guest at events,
as a humble student, and finally an evolved human being. Hope you will all enjoy listening. The dancing butterfly, this beautiful creeper of love, was ushered into our lives by Ravi, the sun. The sun may have set, but his light shone all around, all said and done. He had left deep footprints on the sands of time, and she walked beside them in resonance with his reason and rhyme. ಯಾವುದೇ ಪರಿಸ್ಥಿತಿ ಇರಲಿ, ಮುಖದ ಮೇಲೆ ಮಂದಹಾಸ ನಮ್ಮೆಲ್ಲರ ಹೃದಯದಲ್ಲಿ ಈಗ ಕೂಡ ಮಾಡುತ್ತಿದ್ದಾರೆ ಅವರು ನಿವಾಸ. ಸಂಕ್ರಾಂತಿ ಹಬ್ಬ ಬಂದರೆ ಈ ಸ್ನೇಹದ ಲತಾ ಹೂವಿನ ಪರಿಮಳ ತರ್ತಾ ಇದ್ದರು. ಸುತ್ತಮುತ್ತ ಅವರ ಪ್ರೀತಿಯ ರಸವನ್ನು ಎಲ್ಲರ ಮೇಲೆ ಪ್ರೋಕ್ಷಿಸುತ್ತಿದ್ದರು. बॉयंसी में जब एक नए क्षितिज का उद्घाटन होता, विद्यार्थियों को मिलता उनके भाषण से प्यार भरा न्योता। न्योता एक नई जिंदगी का, उच्च संस्कारों का, उज्जवल भविष्य का। प्यार भरे शब्द बुनकर उन्हें जैसे गीत सुनाती वो, सारे गामा पधनी सा मोरो प्रियो बांधवी को देश रे, नारी रूपे तुम्हें अपराजिता, केबे कन्या केबे जया जननी भगिनी दुहिता, सोबो रूपे तुम्हें होइचो सफल, करी जीवन रसबु झंझार को विफल। तेणु अजीरो एक घड़ी संधि मुहूर्त रे सबोनो एतिक्ति प्रार्थना करे, भगवान तुम्हें को दियंतु असीमो धर्जा वो शक्ति, पाई बाखो मानसियो शांति और समस्त मनोस्तापरु मुक्ति। संस्कृत भाषायाः अध्ययने आसीत् सा आनंदिता, भाषायाः सुचारुता तस्याः नेत्रयो प्रतिबिंबिता। अन्येभ्यः छात्रेभ्यः साहाय्यं कर्तुं सर्वदा सा उद्युक्ता। अस्माकं सम्भाषणवर्गे संवादम् आह्लादेन कुर्वती आसीत् सा प्रफुल्लिता। When it was time to leave the stage called life, she slipped away, having completed her role, rising away from the stress and strife. As all those who loved her stood around to bid her goodbye, along came a beautiful dancing butterfly. Hey, ನರ್ತಿಸುತ್ತಿರುವ ಚಿಟ್ಟೆ, ಸುನೋ ಗುನ್ಗುನಾತಿ ತಿಕ್ಲಿ, ಓ ನೃತ್ಯರತ ಪ್ರಜಾಪತಿ, इतस्थित नृत्यं चित्रपतंग, oh dancing butterfly, did you join in to say bon voyage to the special soul, telling us all, why do you weep for one who has earned a place in the higher realms was perhaps your goal? ಹೌದು, ನಗ್ನಗ್ತಾ ಸ್ನೇಹಲತಾ ಅವರನ್ನು ಸ್ಮರಿಸೋಣ, ಅವರಲ್ಲಿರುವ ಸಂವೇದನಶೀಲತೆಯನ್ನು ಕಲಿಯೋಣ, ಪ್ರೀತಿ ಶಾಂತಿ ಇತರ ಭಾವನೆಗಳನ್ನು ಅವರ ಹಾಗೆ ಪ್ರಸಾರಿಸೋಣ, ಸ್ನೇಹದ ಲತೆಯನ್ನು ನಮ್ಮ ಹೃದಯದಲ್ಲಿ ಬೆಳೆಸೋಣ. ನಮಸ್ಕಾರ. ಧನ್ಯವಾದ. ಸಾಧನಾ ಕಾಯ್ಕಿಣಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರತಿ ಅವರಿಗೆ, ಸ್ನೇಹಲತಾ ರೋಹಿಡೇಕರ್ ಅವರಿಗೆ ತಿಳಿದಿರುವಂತಹ ಭಾಷೆಯನ್ನೆಲ್ಲ ಆ ಭಾಷೆಯಲ್ಲಿ ಅವರ ಬಗ್ಗೆ ತಿಳಿಸಿದ್ದಕ್ಕೆ ಸಾಕಷ್ಟು ಸಮಯವನ್ನು ಕೂಡ ನೀವು ಅಲ್ಲಿ ಕಳೆದಿರ್ತೀರಿ. ಧನ್ಯವಾದಗಳು ಮತ್ತೊಮ್ಮೆ ಆ ಶ್ರಮಕ್ಕಾಗಿ. ಮತ್ತು ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಅಜಿತ್ ಕಾಯ್ಕಿಣಿ ನಿರ್ದೇಶಕ ಬಯಾನ್ಸಿ ಎರಡು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ತಮ್ಮೆಲ್ಲರಿಗೆ ನಮಸ್ಕಾರ. ನಾನು ಇಂಗ್ಲೀಷ್ನಲ್ಲಿ ಮಾತಾಡ್ತೀನಿ, ಯಾಕಂದರೆ ಮೊದಲೇ ನನಗೆ ಕನ್ನಡ ಗೊತ್ತಿರಲಿಲ್ಲ. ಬಟ್ ಸ್ವಲ್ಪ ಪಿಕಪ್ ಮಾಡಿದರೆ ಬಟ್ ಫ್ಲೋ ಇರೋದಿಲ್ಲ. ಸೊ ಐ ಮೆಟ್ ಮಿಸ್ಟರ್ ರವಿ ರೋಹಿಡೇಕರ್ ಇನ್ 1988 when I was the chief pharmacist in Manipal Hospital, Manipal. That is the time he trained me in speaking skills at Bhatkan.
I remember I stayed there for, it was a residential training program, and there he told me, you have a different approach to life. Why don't you think of doing on weekends some very professional approach to bringing about a change in children? This is in 1988 when I had gone for training program. Never dreamt that when I came to Bangalore, I will meet him again. And I remember he and one Jaycee Nanjunda, they told me, Ajit, you better start one institute. So in 1992, we did start a program called Buoyancy. Buoyancy means to bounce back and become very powerful, confident, motivated. And 1992, 93, 94, when I met him, he asked me, how is it doing? I said, not really good. Probably we started this institute too early. Bangalore is not ready for this. We had a lot of problems. So he said, come and meet me home. So he called me at 5 o'clock. When I reached his house at 5 o'clock, his car had not reached. So his wife was there, Madam Snehalatha, Rohidekar. And she offered me tea. And she told me, you don't look very happy about it. I said, yes, because I've started this. I don't know how it is going to go ahead. We have taken a lot of risks. In my house, nobody started a business, so it becomes a big problem. After a month, he called me and said, I will train all your staff. All our staff, almost for a year or 2 years, he has come and trained regularly to such an extent, even our attender, tea boy, everybody is to sit and listen to his talks. Then one day, again when I went to his house, again she was alone because traffic in Bangalore. And she gave me tea again and she said, how it is going? I said, no, we have started selling things in the house. So that really touched her. And next day I got a phone call. Ajit, come, I will arrange a talk in Wipro. And that is how I got the first contract with a company, because we were working only on weekends for children. So he introduced large companies to us. Wipro was introduced. And I remember we took half day to come and introduce me to the people, and again a half day when I had to present just to see that I perform very well. And that is the type of approach. Then I came to know that because his wife had heard me telling not doing very well, she told her husband, Ravi Rohidekar, why don't you do something for them? That is how our corporate training, now we have won international, but that first gear was put by this wonderful couple. I do not want to talk much because already people have been talking so much about them, and it will be like showing a torch to the sun because such wonderful things are being said by of them. But one thing, every week she used to come to Buoyancy for the Sanskrit classes, and every year we used to have a big function in name of Ravi Rohidekar, conducting free programs for the teens and youth, because when I did the training program for Wipro, look at this statement, I didn't know. The whole base was Ravi Rohidekar because he created the course. He came and sat there, he just made me present it, and the check, when I told him this is yours, he said no, use it for some good cause. So believe me my dear friends, they were so, spreading love, happiness, wellness, balance, usefulness, that they themselves became a source of light for so many people. And I'm one of them, and our whole Buoyancy staff is like this. Thank you very much. It gives so much. I feel grateful to be standing before you all, displaying gratitude. Thank you very much. ಹಾಗೆ ಸ್ನೇಹಲತಾ ರವಿ ರೋಹಿಡೇಕರ್ ದಂಪತಿ ಬಹುಶಃ ಅಲ್ಲ, ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಕೂಡ ಒಂದು ಆದರ್ಶ ದಂಪತಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಖಂಡಿತವಾಗಿಯೂ ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ದ ಹಾಗೆ ಬಸವರಾಜ ದಿಂಡೂರು, ಭಾರತೀಯ ಜೇಸೀಸ್ನ ಪೂರ್ವ ವಲಯಾಧ್ಯಕ್ಷರು, ದಯವಿಟ್ಟು ವೇದಿಕೆ ಮೇಲೆ ಬಂದು ಮಾತನಾಡಬೇಕಾಗಿ. ಬಂಧುಗಳು, ಅದು 1990 ಜೂನ್ 5-6 ಉತ್ತರ ಕರ್ನಾಟಕ ಉತ್ಸವವನ್ನು ಮಾಡಿದಾಗ ಪ್ರಥಮ ಬಾರಿಗೆ ಉತ್ತರ ಕರ್ನಾಟಕ ಆಹಾರ ಪದ್ಧತಿಯನ್ನು ಪರಿಚಯಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅವತ್ತು ಕಾರ್ಬಾಡಿ ಮಾಡಿದವ್ರಿಗೆ, ಗೋಧಿಗೆ ಮಾಡಿದವ್ರಿಗೆ, ಚಿತ್ರಾನ್ನ ಮಾಡಿದವ್ರಿಗೆ, ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ 1 ತೊಲೆ ಬಂಗಾರ ಕೊಡಬೇಕಂತ ನಿರ್ಧಾರ ಮಾಡಿದ್ರು. ನಿರ್ಧಾರ ಮಾಡಲಿಕ್ಕೆ ಕಾರಣ ಸ್ನೇಹಲತಾ ರೋಹ್ಡೇಕರ್ ಚೀಫ್ ಜೂರಿ ಆಗಿದ್ದರು. ಅವರ ಮಾರ್ಗದರ್ಶನದಲ್ಲಿ
ಉತ್ತರ ಕರ್ನಾಟಕ ಉತ್ಸವ ಯಶಸ್ವಿಯಾಯಿತು. ಅಷ್ಟೇ ಅಲ್ಲ, ಹೊಸಪೇಟೆ ಜೇಸೀಸ್ನಲ್ಲಿ ಶಾಲೆ ನಡೆಸ್ತಿರ್ಬೇಕಾದ್ರೆ ರೋಹಿಡೇಕರ್ ಮತ್ತು ಸ್ನೇಹಲತಾ ಅವರು ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶಗಳು ರಾಜ್ಯ ತುಂಬ ಒದಗಿ ಬಂತು. ಮಾನವೀಯ ಮೌಲ್ಯಗಳ ಆರಾಧಕಿ, ಸುಖಿ ಜೀವನದ ಸಾಧಕಿ ಮತ್ತು ಬಹುಭಾಷಾ ಪ್ರವೀಣೆ. ರೋಹಿಡೇಕರ್ ಯಾವಾಗಲೂ ಹೇಳ್ತಾ ಇದ್ರು, 1610 ಕೃಷ್ಣದೇವರಾಯ ವರ್ಷದಿಂದ ತನ್ನ ಮದುವೆಯನ್ನು ಹೆಂಡತಿಯನ್ನು ತೊಗೊಂಬಂದ ನಂತರ 400 ವರ್ಷದ ನಂತರ ನಾನು ವರ್ಷದಿಂದ ಸ್ನೇಹಲತಾ ಅವ್ರನ್ನ ಮದುವೆ ಮಾಡ್ಕೊಂಬಂದೆ ಅಂತ ತಿಳ್ಕೊಂಡು ಆಗಾಗ ಹೇಳ್ತಾಯಿದ್ರು. ಸ್ನೇಹಲತಾ ಅವರ ಅದಮ್ಯ ಚೈತನ್ಯ, ಅವರ ಮಾರ್ಗದರ್ಶನ ಮತ್ತು ಅವ್ರು ನಂಬಿರ್ತಕ್ಕಂಥ ತತ್ವ, ನಾನು ಕಣ್ಣು ತೆರೆದಾಗ ಈ ಜಗವೆಂಬ ಮಹಾಸಾಗರ ಒಂದು ಬಿಂದು, ನಾನು ಕಣ್ಣು ಮುಚ್ಚಿದಾಗ ಈ ಜಗವೆಂಬ ಮಹಾಸಾಗರದಲ್ಲಿ ನಾನೊಂದು ಬಿಂದು, ಹೀಗೆ ನಂಬಿದಂಥ ಸ್ನೇಹಲತಾ ರೋಹಿಡೇಕರ್ ಕಪ್ಪು ಚುಕ್ಕೆಯನ್ನು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಈ ಸಮಾಜದಲ್ಲಿ ನಾವು ಹೇಗೆ ಬದಲಾಗಬೇಕು ಅಂತ ತಿಳ್ಕೊಂಡು ಕಲಿಸ್ಕೊಟ್ಟಂಥ ದಿಟ್ಟೆ, ಧೀಮಂತೆ ರೋಹಿಡೇಕರ್ ಅವರಿಗೆ ನನ್ನ ನುಡಿನಮನಗಳು, ಧನ್ಯವಾದಗಳು. ಇವತ್ತು ಒಂದು ಆತ್ಮೀಯವಾದಂತಹ ಒಂದು ಸುಸಂದರ್ಭ. ಮೊದಲನೇದಾಗಿ ನಾವೆಲ್ಲ ಇವತ್ತು ಶ್ರೀಮತಿ ಸ್ನೇಹಲತಾ ರೋಹಿಡೇಕರ್ ಅವ್ರನ್ನ ಸ್ಮರಿಸಿದ್ದೇವೆ. ಶ್ರೀಮತಿ ಸ್ನೇಹಲತಾ ರೋಹಿಡೇಕರ್ ಅವ್ರನ್ನ ನೋಡಿರೋರು ಎಷ್ಟು ಜನ ಇದ್ದೀರಿ? ಒಂದ್ಸರಿ ಸುಮ್ಮನೆ ನಿಂತ್ಕೊಳ್ಳಿ, ಜಸ್ಟ್ ಅವ್ರ ಜೊತೆ ನೀವು ಒಂದು 2 ನಿಮಿಷ ಮಾತಾಡಿದ್ರು ಅವ್ರು ಎಂಥವ್ರು ಅಂತ ನಿಮಗೆ ಗೊತ್ತಿರುತ್ತೆ. ಅಂದರೆ ದೇವರಿಗೆ ಸರಿಸಮಾನ ವ್ಯಕ್ತಿಗಳು ಅಂತೀವಲ್ಲ, ಅಂಥ ವ್ಯಕ್ತಿ ಆಕೆಯನ್ನು ಸ್ಮರಿಸಿದ್ದೇವೆ. ಅವರಿಂದ ಕೆಲವೊಂದು ವಿಚಾರ ತಗೋಬೇಕು. ಎಷ್ಟೊಂದು ಜನ ಏನೇನೋ ಮಾತಾಡಿದ್ರಲ್ಲ, ನಮ್ಮ ಲೈಫಲ್ಲೂ ಏನಾದರೂ ಒಂದು ಪಾಯಿಂಟ್ ಅವ್ರ ಥರ ಅಳವಡಿಸ್ಕೊಳಕ್ಕಾಗತ್ತ ಅಂತ. ಎಲ್ರಿಗೂ ಧನ್ಯವಾದ. ದಯಮಾಡಿ ಕೂತ್ಕೊಳ್ಳಿ. ನನ್ನ ಪಾಲಿಗೆ ಹೇಳೋದಾದರೆ, ಓಕೆ, ಮಾತಾಡೋಕ್ಕೆ ಕಷ್ಟ ಆಗ್ತದೆ. ನನಗೆ 2ನೇ ತಾಯಿ ಆಗಿದ್ರು. ಥ್ಯಾಂಕ್ ಯು ವೆರಿ ಮಚ್. ನಾನು ಪುನೀತ್, ಸ್ನೇಹಲತಾ ಅವರ ಕಿರಿಯ ಮಗ. ಈ ಶ್ರದ್ಧಾಂಜಲಿಯನ್ನು ನಮ್ಮ ತಾಯಿಗೆ ಅರ್ಪಿಸಲು ಅವಕಾಶ ಮಾಡಿಕೊಟ್ಟಂಥ ನಾಗಮ್ಮ ಫೌಂಡೇಶನ್ ಅವರಿಗೆ, ಜಯಪ್ರಕಾಶ್ ನಾಗತಿಹಳ್ಳಿ ಅವರಿಗೆ, ಹಾಗೂ ಈ ಸಭೆಯಲ್ಲಿ ಮಾತನಾಡದಂಥ ಬಸವರಾಜ್ ದಿಂಡೂರು ಅವರು, ಅಜಿತ್ ಸಾಧನಾ ಕೈಕಿಣಿಯವರು, ಕೆ ಗಂಗಾಧರ್ ಅವರು, ಜಯಶ್ರೀ ದೇಶಪಾಂಡೆ ಹಾಗೂ ನಮ್ಮ ಮಾಮ ಆದಂಥ ರಾಮಚಂದ್ರ ಅವರಿಗೆ ನಮ್ಮ ಕುಟುಂಬದಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಲು ಇಷ್ಟಪಡ್ತೇನೆ. ಅವರ ಬಗ್ಗೆ ಮಾತಾಡಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಿದ್ದ ಹಾಗೆ, ಒನ್ಸ್ ಅ ಟೀಚರ್ ಇಸ್ ಆಲ್ವೇಸ್ ಅ ಟೀಚರ್ ಅಂತ ಹೇಳ್ತಾರೆ. ಇನ್ನು ತಾಯಿಯ ಬಗ್ಗೆ ಹೇಳಬೇಕಾಗಿಲ್ಲ. ಆ 2 ಸ್ಥಾನಗಳನ್ನು ಪರಿಪೂರ್ಣವಾಗಿ ತುಂಬಿದಂಥದ್ದು ಶ್ರೀಮತಿ ಸ್ನೇಹಲತಾ ರೋಹಿಡೇಕರ್ ಅವರನ್ನು ಇವತ್ತು ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಜೊತೆಯಲ್ಲಿ ಇಲ್ಲದೆ ಇದ್ದು ಕೂಡ ಅವರ ಮನಸ್ಸು ನಮ್ಮ ಜೊತೆಯಲ್ಲಿ ಸದಾ ಕಾಲ